ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಸುನೀತಾ. ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಅನ್ನ. ನಾನು ಮೊದಲು ಹಾಕಿದ ಒಂದು ವಿಡಿಯೋ ತೊಂಡೆಕಾಯಿ ಬಳ್ಳಿಯ ಒಂದು ವಿಡಿಯೋವನ್ನು ಹಾಕಿದ್ದವಾಗ ತುಂಬಾ ಜನ ಕ್ವಶನ್ ಮಾಡಿದ್ರು, ನೀವು ಅದನ್ನ ಹೇಗೆ ತಂದು ನೆಟ್ಟಿದ್ದೀರಾ, ಅಂದ್ರೆ ಸೀಡ್ಸ್ ಹಾಕಿದ್ರು ಅಥವಾ ನರ್ಸರಿಯಿಂದ ಪ್ಲಾಂಟ್ ಅನ್ನ ತಂದು ನೆಟ್ರು, ಹಿಂಗೆ ನೆಟ್ರಿ ಅಂತ ತುಂಬಾ ಜನ ಕ್ವಶನ್ ಮಾಡಿದ್ರು. ಸೊ ನಾನು ಮತ್ತೆ ವಿಡಿಯೋ ಮಾಡ್ತಿದ್ದೀನಿ ಈ ತೊಂಡೆಕಾಯಿಯನ್ನು ನಾನು ಹೇಗೆ ಬೆಳೆದಿದ್ದೀನಿ ಅಂತ. ನಾನೇನು ಇದನ್ನ ಸೀಡ್ಸ್ ಅನ್ನು ತಂದಿಲ್ಲ ಅಥವಾ ನರ್ಸರಿಯಿಂದ ಪ್ಲಾಂಟ್ ಅನ್ನು ತಂದಿಲ್ಲ. ನಾನು ನಮ್ಮ ಊರಿಂದ ತೊಂಡೆಕಾಯಿಯ ಒಂದು ಗೆಣ್ಣು ಅಂದ್ರೆ ಸ್ಟೆಮ್ ಇರತ್ತಲ್ಲ, ದಪ್ಪ ಸ್ಟೆಮ್, ಸ್ವಲ್ಪ ಈ ತರ ಸ್ಟೆಮ್ ಇಷ್ಟು ದಪ್ಪ ಇದ್ದಿರ್ಲಿಲ್ಲ. ನಾ ತಂದವಾಗ ತುಂಬಾ ಚಿಕ್ಕದಿತ್ತು, ನಮ್ಮ ಒಂದು ಫಿಂಗರ್ ಅಷ್ಟು, ಇಲ್ಲಿ ತೋರಿಸಿದ್ದೇನಲ್ಲ ಈ ಕಡ್ಡಿ ಅಷ್ಟು ದಪ್ಪ ಮಾತ್ರ ಇತ್ತು, ಸ್ವಲ್ಪ ಬಲ್ತಿತ್ತು. ಅದನ್ನ ನಾನು ಒಂದು 3 to 4 ಸ್ಟೆಮ್ ಅನ್ನ ತಗೊಂಡ್ಬಂದು, ನಮಗೆ ಜಾಗ ಇರೋದ್ರಿಂದ ಬೇಲಿ ಪಕ್ಕದಲ್ಲಿ ನಾನು ಈ ತರ ಅದನ್ನ ನೆಟ್ಟಿದ್ದೆ. ಒಂದು 15 days ಅಲ್ಲಿ ಅದು ಚಿಗುರ್ಕೊಂಡು ಇಷ್ಟು ಆ ಸ್ಟೆಮ್, ಇಷ್ಟು ಚಿಕ್ಕದಿರೋ ಸ್ಟೆಮ್ ಇಷ್ಟು ಒಂದು ದಪ್ಪ ಆಗಿ ಸ್ಲೋಲಿ ಈ ತರ ಬಳ್ಳಿ ಆಗಿ ಬೇಲಿಗೆಲ್ಲ ಹಬ್ಕೊಂಡಿದೆ. ಅಂದ್ರೆ ಕಾಂಪೌಂಡ್ ಟೈಪ್ ನಾವು ಮಾಡ್ಕೊಂಡಿದ್ವಿ, ಅದಕ್ಕೆಲ್ಲ ಹಬ್ಕೊಂಡಿದೆ. ಅದಕ್ಕೆ ಹಬ್ಕೊಳ್ಳೋಕೆ ಅಂತ ನಾವು ಸ್ವಲ್ಪ ಸ್ಟಿಕ್ಸ್ ಅನ್ನೆಲ್ಲ ಆಡ್ ಮಾಡಿ ಈ ತರ ಹಬ್ಬೋಕೆ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿದೀವಿ. ಈ ತರ ಕಾಂಪೌಂಡ್ ಇಲ್ಲ, ಬೇಲಿ ಇಲ್ಲ ಅನ್ನೋರು ಗ್ರೋ ಬ್ಯಾಗ್ಗಳನ್ನು ನಾವು ಹಾಕೊಬಹುದು. ಗ್ರೋ ಬ್ಯಾಗ್ ನಲ್ಲಿ ಹಾಕಿದ್ರೆ 1-2 ಪೈಪ್ ಗಳನ್ನ ನಾವು ಗ್ರೋ ಬ್ಯಾಗ್ ಒಳಗಡೆ ಇಟ್ಟು ಅದಕ್ಕೆ ಹಬ್ಬೋಕೆ ತಂತಿಯನ್ನ ಸುತ್ತಿ ಕೊಟ್ರೆ ಅದು ರೌಂಡ್ ಆಗಿ ಅದಕ್ಕೆ ಹಬ್ಕೊಂಡು ಚೆನ್ನಾಗಿ ಕಾಯಿ ಬಿಡಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಗ್ರೋ ಬ್ಯಾಗ್ ನಲ್ಲೂ ಬೆಳಿಬಹುದು. ಈ ತರ ಸ್ಟೆಮ್ ಗಳನ್ನ ನಾವು ಇನ್ನು ಚಿಕ್ಕದಿತ್ತು, ಇವಾಗ ಇಷ್ಟು ದೊಡ್ಡದು ಆಗಿದೆ. ಆ ತರ ಸ್ಟೆಮ್ ಅನ್ನ ನಾನು ಊರಿಂದ ತಂದು ಹಾಕಿರೋದು. ನಾನೊಂದು 3-4 ಸ್ಟೆಮ್ ಅನ್ನ ತಂದು ಹಾಕಿದೀನಿ. ಅದು ಇಷ್ಟು ಒಂದು ಹಬ್ಕೊಂಡು ಎವ್ರಿ ವೀಕಲ್ಲಿ 1 kg ನನಗೆ ತೊಂಡೆಕಾಯಿ ಸಿಗತ್ತೆ. ಇವಾಗ ನಾನು ತೊಂಡೆಕಾಯಿ ಬಳ್ಳಿ ಹಾಕಿ ಒಂದು ಮಂತ್ ಅಲ್ಲಿ ನನಗೆ ಬಿಡೋಕ್ ಸ್ಟಾರ್ಟ್ ಆಯ್ತು. ಅದು ಬಿಡೋಕೆ ಸ್ಟಾರ್ಟ್ ಆದ್ಮೇಲೆ ನಾನು ತೊಂಡೆಕಾಯಿನ ಮಾರ್ಕೆಟ್ ಅಲ್ಲಿ ತಗೊಂಡಿಲ್ಲ. ಗ್ರೋ ಬ್ಯಾಗ್ ನಲ್ಲೂ ಹಾಕೊಬಹುದು, ಜಾಗ ಇದ್ರೆ ನೆಲ್ಕೊಂಡು ಹಾಕೊಬಹುದು. ಸಿಂಪಲ್ ಆಗಿ ಅದು ಬೆಳೆಯುತ್ತೆ, ಅದಕ್ಕೇನು ತುಂಬಾ ಕೇರ್ ಬೇಕಾಗಲ್ಲ, ಲೋ ಮೇಂಟೆನೆನ್ಸ್. ಸೊ ಆರಾಮಾಗಿ ಅದ್ರ ಪಾಡಿಗೆ ಅದು ಹಬ್ತಾ ಇರತ್ತೆ, ಹೂವು ಬಿಡ್ತಾ ಇರತ್ತೆ. ವೀಕಲ್ಲಿ ನೀವು ಅದನ್ನ ಕೊಯ್ಕೊಬಹುದು. ಗ್ರೋ ಬ್ಯಾಗ್ ನಲ್ಲಿ ಹಾಕಿದ್ರು ಅಷ್ಟೇ ಚೆನ್ನಾಗಿ ಬಿಡತ್ತೆ. ನನ್ನ ಪರಿಚಯದವರೊಬ್ಬರಿಗೆ ನಾನು ಒಂದು ಸ್ಟೆಮ್ ಅನ್ನ ಕೊಟ್ಟಿದ್ದೆ, 1-2. ಅವರು ಗ್ರೋ ಬ್ಯಾಗ್ ನಲ್ಲಿ ಹಾಕೊಂಡಿದ್ರು, ಅವರಿಗೆ ಜಾಗ ಇರಲಿಲ್ಲ ನೆಲಕ್ಕೆ ಹಾಕೋಕೆ ಅಂತ ಗ್ರೋ ಬ್ಯಾಗ್ ನಲ್ಲಿ ಹಾಕಿದ್ರು. ಆ ಗ್ರೋ ಬ್ಯಾಗ್ ನಲ್ಲಿ ಕೂಡ ತುಂಬಾನೇ ಚೆನ್ನಾಗಿ ಕಾಯಿಗಳು ಬಿಡ್ತಿದೆ. ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ದೊಡ್ಡದಾದ ಗ್ರೋ ಬ್ಯಾಗ್ ಅನ್ನ ತಗೊಬೇಕು. ಅದಕ್ಕೆ ಪ್ಲಾಸ್ಟಿಕ್ ಪೈಪ್ಗಳು ಬರುತ್ತಲ್ಲ, ಪೈಪ್ ಅನ್ನ ನಾವು 1-2-3 ಇಟ್ಟು ಅದಕ್ಕೆ ತಂತಿನೋ ಅಥವಾ ದಾರನೋ ಏನಾದ್ರೂ ಅದಕ್ಕೆ ಹಬ್ಬೋಕೆ ಸುತ್ತಬೇಕು. ಪೈಪಿನ ಸುತ್ತ ಬಿಟ್ರೆ ಅದು ಹಬ್ಕೊಳ್ತಾ ಬರತ್ತೆ. ಸ್ವಲ್ಪ ಬಳ್ಳಿ ದೊಡ್ಡದಾದ ತಕ್ಷಣ ಹೂವು ಬಿಡಕ್ಕೆ ಸ್ಟಾರ್ಟ್ ಆಗತ್ತೆ, ಆಮೇಲೆ ಕಾಯಿ ಆಗ್ಬಿಡತ್ತೆ. ಅದು ಬೇಗ ನಿಮ್ಗೆ ಕೊಯ್ಬೋದು ನೀವು. ಮತ್ತೆ ಕೊಯ್ತಾ ಇದ್ದಂಗೆ ಅದು ಇನ್ನು ಜಾಸ್ತಿ ಬಿಡಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ನೀವು ಟೆರೇಸ್ ಗಾರ್ಡನಿಂಗ್ ಮಾಡ್ತೀರಾ, ಹಾಬಿ ಇದೆ ಅಂದ್ರೆ ಈ ತರ ತೊಂಡೆಕಾಯಿಯನ್ನ ಆರಾಮಾಗಿ ಬೆಳಿಬಹುದು. ಇಲ್ಲಿ ಯಾರ್ದಾರು ಮನೆಯಲ್ಲಿ ತೊಂಡೆಕಾಯಿ ಬಳ್ಳಿ ಇದೆ ಅಂದ್ರೆ ಒಂದು ಸ್ವಲ್ಪ ದಪ್ಪ ಸ್ಟೆಮ್ ಅನ್ನ ಕೊಡಿ, ಒಂದು ಸಣ್ಣ ಪೀಸ್ ಅನ್ನ ಕೊಡಿ ಅಂದ್ರೆ ಕೊಡ್ತಾರಲ್ವಾ, ಅದನ್ನ ತಂದ್ಕೊಂಡು ನೀವು ಹಾಕೊಬಹುದು. ಇದಕ್ಕೇನು ಸೀಡ್ಸ್ ಬೇಕಾಗಲ್ಲ, ಪ್ಲಾಂಟ್ ಬೇಕಾಗಲ್ಲ. ನೀವು ಗ್ರೋ ಬ್ಯಾಗ್ ನಲ್ಲಿ ಹಾಕಿ ಅಥವಾ ನೆಲದಲ್ಲಿ ಹಾಕಿ ಎಲ್ಲ ಹಾಕಿದ್ರು ಚೆನ್ನಾಗಿ ಬರುತ್ತೆ. ಅದಕ್ಕೆ ತುಂಬಾ ಕೇರ್ ಬೇಕಾಗಲ್ಲ. ನೀವು ನೀರು, ಗೊಬ್ಬರ ಸ್ವಲ್ಪ, ಜೊತೆಗೆ ನಾವು ಜೀವಾಮೃತನ ಹಾಕ್ತೀವಿ. ಒಂದು 15 daysಗೆ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ 100 ml ಜೀವಾಮೃತನ ನಾವು ಇದಕ್ಕೆ ಹಾಕ್ತಿವಿ. ಇಲ್ಲ ನಾವೇ ಗೊಬ್ಬರನ್ನು ಮಾಡ್ಕೊಬಹುದು. ನಮ್ದು ಇದು ಒಂದು ತರ ಗುಂಡಿ ಮಾಡಿ ಇಟ್ಕೊಂಡಿದೀವಿ. ಈ ತರ ಹುಲ್ಲು ಅಥವಾ ಕಿಚನ್ ವೇಸ್ಟ್ ಏನೇ ಇದ್ರೂ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಎಂಜೈಮ್ ಸಿರಪ್ ಅಂತ ಸಿಗತ್ತಲ್ಲ, ಅಥವಾ ನಮ್ಮ ಹತ್ರ ಹಳೆ ಗೊಬ್ಬರ ಇದ್ರೆ ಆ ಗೊಬ್ಬರನೇ ಹಾಕಿದ್ರು ಅದು ಎಂಜೈಮ್ ಟೈಪ್ ವರ್ಕ್ ಆಗತ್ತೆ. ಅವಾಗ ನಿಮ್ದು ಇದೆಲ್ಲ ಕರಗಿ ಗೊಬ್ಬರ ಆಗ್ಬಿಡತ್ತೆ. ಆ ಗೊಬ್ಬರನೇ ನಾವು ತೆಗೆದು ಹಾಕೊಬಹುದು. ನೆಲಕ್ಕೆ ಈ ತರ ಗುಂಡಿ ಮಾಡಕ್ ಜಾಗ ಇಲ್ಲ ಅನ್ನೋರು ಒಂದು ಬಾಸ್ಕೆಟ್ ಅಲ್ಲ ದೊಡ್ಡದು ಟಬ್ಬಲ್ಲಿ ಇಟ್ಕೊಂಡು ನಾವು ಮಾಡ್ಕೊಬಹುದು ಕಿಚನ್ ವೇಸ್ಟ್ ಇಂದಾನೆ ಗೊಬ್ಬರನ. ಇಲ್ಲ ಆರಾಮಾಗಿ ನರ್ಸರಿಲೆಲ್ಲ ಗೊಬ್ಬರಗಳು ಸಿಗತ್ತೆ, ತಂದು ಹಾಕೊಬಹುದು ಆರ್ಗ್ಯಾನಿಕ್ ಗೊಬ್ಬರ ಇದ್ರೆ. ಓಕೆನಾ, ಆರಾಮಾಗಿ ಈ ತರ ಬೆಳಿಬಹುದು. ನೋಡಿ ಬಳ್ಳಿ ಹಬ್ತಾ ಹೋಗಿದೆ ಎಷ್ಟು ಉದ್ದ. ಈ ತರ ಗ್ರೋ ಬ್ಯಾಗ್ ನಲ್ಲಿ ನೀವು ಹಾಕೊಬಹುದು. ಇನ್ನು ದೊಡ್ಡದಾಗಿರ್ಬೇಕು ಸ್ವಲ್ಪ, ಇದು ಚಿಕ್ಕದಿದೆ ಬಟ್ ಹೀಗೆ ಸಿಗತ್ತೆ. ಇದೊಂದು 5 years ಅಂತೂ ನಿಮ್ಗೆ ಹಾಳಾಗ್ದೇನೆ ಬರುತ್ತೆ ಈ ತರ ಗ್ರೋ ಬ್ಯಾಗು. ನೀವು ಆರಾಮಾಗಿ ಹಾಕೊಬಹುದು. ಓಕೆನಾ, ಇಲ್ಲ ದೊಡ್ಡ ಬಕೆಟ್ಗಳಿದೆ ಅಂದ್ರೆ ಅದರಲ್ಲೂ ನೀವು ಹಾಕೊಂಡು ಬೆಳೆಸ್ಕೊಬಹುದು. ಈಸಿಯಾಗಿ ಬೆಳೆಯುತ್ತೆ, ಏನು ತುಂಬಾ ಕೇರ್ ಬೇಕಾಗಲ್ಲ. ಆರಾಮಾಗಿ ನೀವು ಅದನ್ನ ಬೆಳ್ಕೊಂಡು ತಿನ್ಬಹುದು. ಸೊ ಟ್ರೈ ಮಾಡಿ.
ಇನ್ನು ಹಬ್ಬಲಿ ಅಂತ ನಾವು ಅದಕ್ಕೆ ಜಾಸ್ತಿ ಕೋಲುಗಳನ್ನ ಕಟ್ಟಿ ಬೇಲಿಗೆಲ್ಲ ಇದು ಮಾಡಿದೀವಿ. ಅದು ಹಬ್ತಾ ಹೋಗುತ್ತೆ, ನೋಡ್ಬೇಕು. ಇಲ್ಲ ಹಳೆ ಗಿಡ ಆಯ್ತು ಅಂದ್ರೆ ನಾವು ಸ್ವಲ್ಪ ಅದನ್ನ ಕಟ್ ಮಾಡಿದ್ರೆ ಮತ್ತೆ ಅದು ಚಿಗುರ್ಕೊಳ್ಳುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.